ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಏನಪ್ಪ ಬಸ್ಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನನ್ನ ಮಗ ಎಲ್ಲಾದರೂ ಕರ್ಕೊಂಡೋಗು ಮಮ್ಮಿ ಅಂತ ಹೇಳ್ದ. ಅವ್ರ ಅಪ್ಪಗೂ ಟೈಮ್ ಸಿಗಲ್ಲ, ಆದ್ದರಿಂದ ನಾವೇ ಒಂದು ಪ್ಲ್ಯಾನ್ ಹಾಕಿದ್ರಿ, ಎಲ್ಲ ನಾವು ಹೋಗಲೇಬೇಕು ಅಂದ್ಬಿಟ್ಟು. ನನ್ನ ಮಗಳು ತುಂಬ ಖುಷಿಯಾಗ್ಬಿಟ್ಟಿದ್ದಾಳೆ ಬಸ್ಸಲ್ಲಿ ಹೋಗ್ತಾಯಿದ್ರೆ. ನಮ್ಮ ಅಕ್ಕ, ನನ್ನ ಮಗ, ನಾನು, ನನ್ನ ಮಗಳು ಹೋಗ್ತಾಯಿದ್ದೀರಿ. ನಾವು ಹೋಗೋ ಪ್ಲ್ಯಾನೇ ಇರಲಿಲ್ಲ, ನನ್ನ ಮಗನಿಗೋಸ್ಕರ ಹೋಗ್ತಾ ಇರೋದು. ಎಲ್ಲಿಗಪ್ಪ ಹೋಗ್ತಾ ಇದ್ದೀರಿ ಅಂತ ಅಂದರೆ, ಇಸ್ಕಾನ್ ಟೆಂಪಲ್ಗೆ ಹೋಗ್ತಾಯಿದ್ದೀರಿ. ಕೃಷ್ಣ ಹರೇ ರಾಮ ಹರೇ ಕೃಷ್ಣ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. 2 ಕನಸಾಲ್ದು ನೋಡೋಕ್ಕೆ. ನಾನು ನನ್ನ ಮಗ ಪ್ರೆಗ್ನೆಂಟಲ್ಲಿದ್ದವಾಗ ಹೋಗಿದ್ದು, 10 ವರ್ಷ ಆಗೋಗ್ಬಿಟ್ಟಿತ್ತು. ಚೆನ್ನಾಗಿದೆ, ತುಂಬ ದಿನ ಆಗೋಗಿತ್ತು. ನೋಡೋಣ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಆಸೆ ಆಯಿತು. ಆದ್ದರಿಂದ ನಾವಿವಾಗ ಹೋಗ್ತಾಯಿದ್ದೀರಿ. ವೈಟ್ ಫೀಲ್ಡಿಂದ ಮೆಜೆಸ್ಟಿಕ್ಕಿಗೆ ಟಿಕೆಟ್ ತೊಗೊಂಡಿದ್ದೀರಿ. ನಮಗೆ ಫ್ರೀ ಹೆಣ್ಮಕ್ಳಿಗೆ, ನನ್ನ ಮಗನಿಗೆ ಹಾಫ್ ಟಿಕೆಟ್ ತೊಗೊಂಡೆ. ಫುಲ್ಲು ಟ್ರಾಫಿಕ್ ಜಾಮು, ಸ್ವಲ್ಪ ಸಿಗ್ನಲ್ ಇತ್ತು. ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಟೈಮಲ್ಲಿ ಹೋಗಿರೋದು ಕಾರಣ ಸ್ವಲ್ಪ ಸಿಗ್ನಲ್ಲು ಅಲ್ಲಲ್ಲಿ ಟ್ರಾಫಿಕ್ ಇತ್ತು. ಹೋಗ್ಬೋದು, ಆರಾಮಾಗಿ ಸೀಟ್ ಸಿಕ್ತು ನಮಗೆ. ಕೂತ್ಕೊಂಡು ಹೋಗ್ತಾಯಿದ್ದೀರಿ. ಪಾಪ ಎಲ್ಲ ಕಡೆ ಹೋಗ್ಬೇಕಂದ್ಬಿಟ್ಟು ಅವ್ರ ಅಪ್ಪನೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಆದ್ದರಿಂದ ಅವರು ಸ್ವಲ್ಪ ಕೆಲಸ ಮಾಡಲಿ, ಅವ್ರಿಗೆ ಯಾಕೆ ಟೆನ್ಷನ್ ಕೊಡೋದು ಅಂದ್ಬಿಟ್ಟು ನಾವೇ ಹೋಗ್ತಾಯಿದ್ದೀರಿ. ಬಸ್ಸಲ್ಲಿ ಒಂದು ಸರಿ ನನ್ನ ಮಗಳು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀರಿ. ಈಗ ಹಂಗೆ ಮೆಜೆಸ್ಟಿಕ್ ಬಂದಿದ್ರಿ. ಸುಮಾರು ವರ್ಷಗಳೇ ಆಗಿಬಿಟ್ಟಿತ್ತು ಮೆಜೆಸ್ಟಿಕ್ ನೋಡಿ. ನಾವು ಸೂಪರಾಗಿದೆ, ಚೆನ್ನಾಗಿ ಕ್ಲೀನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮುಂಚೆ ಥರ ಇಲ್ಲ. ತುಂಬ ಡೆವಲಪ್ ಮಾಡಿದ್ದಾರೆ ಮೆಜೆಸ್ಟಿಕ್ ಕೂಡ. ರೋಡ್ ಕೂಡ ತುಂಬ ಚೆನ್ನಾಗಿದೆ, ಅಲ್ಲಲ್ಲಿ ಕಸ ಏನಿಲ್ಲ, ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಚೆನ್ನಾಗಿದೆ. ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀರಿ. ಸಮೋಸ, ನನ್ನ ಮಗ ಒಂದು ಕ್ರೀಮ್ ಬನ್ ಕೇಳಿದ್ದ, ಹಂಗೆ ಅಲ್ಲಿ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಬಿಸ್ಕೆಟೂ ತಿಂದಿಲ್ಲ ನನ್ನ ಮಗಳು. ಹೊರಗಡೆ ಬಂದರೆ ಮಕ್ಕಳು ತುಂಬ ಖುಷಿಯಾಗ್ಬಿಡುತ್ತೆ. ಕರ್ಕೊಂಡೋಗ್ಬಿಟ್ರೆ ಅವಳು ಓಡಾಡೋಕೆ ಬಿಟ್ಬಿಡಬೇಕು. ಕೆಳಗಡೆ ನಿಂತ್ಕೊಂಡಿದ್ಲು. ಸರಿ ಜ್ಯೂಸ್ ಕೊಟ್ಟರೆ ಅವಳು ವಾಮಿಟ್ ಏನಾದರೂ ಮಾಡಿಬಿಡ್ತಾಳಂತ ಕೊಟ್ಟಿರಲಿಲ್ಲ. ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಕೇಳಿದ್ರಿ ನಾವು. ಮೆಜೆಸ್ಟಿಕ್ಕಿಂದ ಈಗ ಇನ್ನೊಂದು ಬಸ್ ಹೋಗು ಅಂತ ಹೇಳಿದರು. ಆ ಬಸ್ಸಿಗೆ ನಾವು ಅಲ್ಲೇ ಕೇಳಿದ್ರಿ. ಆರಾಮಾಗಿ ಕೇಳಿಕೊಂಡು ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರುತ್ತಲ್ವ, ಹೋಗ್ಬೋದು. ನಾವು ಇದೇ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇರೋದು. ಮೆಜೆಸ್ಟಿಕ್ಕಿಂದ ಇವಾಗ ಹೋಗ್ತಾಯಿದ್ದೀರಿ. ಅಲ್ಲೊಬ್ಬರು ಕೇಳಿದ್ರಿ, ಆ ಕಡೆ ಹೋಗಮ್ಮ ಬಸ್ ಬರುತ್ತೆ ಅಂತ ಹೇಳಿದರು. ನಾವು ಅಲ್ಲಿ ಟೀ ಎಲ್ಲ ಕುಡ್ದಿದ್ದಾಯಿತು. ಈಗ ನಿಂತ್ಕೊಂಡಿದ್ದೀರಿ. ಬಸ್ ಇನ್ನೂ ಬಂದಿರಲಿಲ್ಲ. ಬಸ್ಸಲ್ಲೇ ಒಂಥರ ಮಜಾ. ಹೆಂಗೋ ಲಗೇಜ್ ಇಲ್ದಿದ್ದ ಕಾರಣ ಆರಾಮಾಗಿ ಹೋಗ್ಬೋದು. ಲಗೇಜ್ ಇದ್ದರೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಫ್ರೀಯಾಗಿ ಹೋಗ್ಬೋದು. ಅಷ್ಟೊಂದು ರಶ್ ಏನಿರಲಿಲ್ಲ. ನಾವು ಹೋಗಿದ್ದು ಶುಕ್ರವಾರ ಅಲ್ವಾ, 6th ಅಲ್ಲಿ ನಿಂತ್ಕೊಂಡ್ರೆ ಬಸ್ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಈ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀರಿ. ಕೇಳ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಭಾಷೆ ಗೊತ್ತಿದ್ದರೆ ಊರೇ ಸುತ್ಬೋದು, ಓಡಾಡ್ಬೋದು. ಆರಾಮಾಗೂ ಇತ್ತು, ಜಾಗನೂ ಖಾಲಿಯಾಗಿತ್ತು ಪ್ಲೇಸು. ನಾವಿವಾಗ ಇಸ್ಕಾನ್ ಟೆಂಪಲ್ಗೆ ಟಿಕೆಟು ಡೈರೆಕ್ಟಾಗಿ ಕೇಳಿದರೆ ಇಸ್ಕಾನ್ ಟೆಂಪಲ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಹೋಗ್ತಾಯಿದ್ದೀರಿ. ಬಂದಿದ್ದೀರಿ ನೋಡಿ. ಅಲ್ಲಿ ಮೆಟ್ರೋನೂ ಇತ್ತು, ಮೆಟ್ರೋದಲ್ಲೂ ಹೋಗ್ಬೋದು, ಬಸ್ಸಲ್ಲಿ ಕೂಡ ಹೋಗ್ಬೋದು, ತೊಂದರೆ ಏನಿಲ್ಲ. ಟ್ರಾಫಿಕ್ ಏನು ಇರಲಿಲ್ಲ, ಸ್ವಲ್ಪ ಪರವಾಗಿಲ್ಲ. ಸೀಟ್ ಕೂಡ ಸಿಕ್ಕಿತ್ತು, ಆರಾಮಾಗಿ ಕುತ್ಕೊಂಡು ಬಂದ್ರಿ. ಅಲ್ಲೇ ಇರಿ. ಈಗ ಆ ಕಡೆ ಹೋಗ್ಬೇಕಂದ್ಬಿಟ್ಟು ನಾವು ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ತಾಯಿದ್ದೀರಿ. ಹಂಗೆ ಡೈರೆಕ್ಟಾಗೂ ಹೋಗ್ಬೋದು. ಇಲ್ಲಿಂದಾನೇ ತೋರಿಸ್ತಾಯಿದ್ದೀವಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಈಗ ಮೆಟ್ರೋ ಕೂಡ ಬಂದಿದೆ ಅಲ್ವಾ. ಮುಂಚೆ ನಾನು 10 ವರ್ಷದಿಂದ ಮೆಟ್ರೋನೂ ಇರಲಿಲ್ಲ. ಸೈಡಲ್ಲೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಪ್ಲೇಸು. ಆವಾಗೂ ಇವಾಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನೋಡೋಕ್ಕೂ 2 ಕನಸಲ್ದು ಆ ರೀತಿ ಡೆವಲಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಟಿ ಕಡೆ ಎಲ್ಲ. ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದೆ ಫುಲ್ಲು ದೇವಸ್ಥಾನ. ಹೊರಗಡೆನೇ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು.
ಹಂಗೆ ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು ಕೆಳಗಡೆ ಹೋದರೆ ಡೈರೆಕ್ಟಾಗಿ ಅಲ್ಲಿ ಕೂಡ ಹೋಗ್ಬೋದು. ನಾವು ಮೇಲಿಂದ ಬಂದ್ರಿ. ಅಲ್ಲಿ ವೆಲ್ಕಮ್ ಟು ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಬಸ್ಸಿನಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಬೋರ್ಡ್ ಹಾಕಿದ್ರು. ಅಲ್ಲಿ ಸ್ಲೀಪರ್ ಏರಿಯಾಸ್ ಕೂಡ ಪ್ಲೇಸ್ ಇರುತ್ತೆ. ಅದು ಟೋಕನ್ ಕೊಡ್ತಾರೆ. ಅದು ಟೋಕನ್ ಕೊಟ್ಟಿದ್ದಾದ್ಮೇಲೆ ಅಲ್ಲಿ ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನಕ್ಕೆ ಟೋಕನ್ ಕೊಡ್ತಾರೆ. ಒಂದು ಟೋಕನ್ ಕೊಡ್ತಾರೆ. ದರ್ಶನ ಅಂತ ಹೇಳ್ಬಿಟ್ಟು ಇದು ಬೋರ್ಡ್ ಹಾಕಿದ್ದಾರೆ. ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಬೆಂಗಳೂರು ಅಂತ ಹಾಕಿದ್ದಾರೆ. ಈಗ ಹೋಗ್ತಾಯಿದ್ದೀರಿ. ಇಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪಕ್ಕದಲ್ಲೆಲ್ಲ ಗಿಡಗಳೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗು ಲೇಡೀಸು ಸಪ್ರೇಟು, ಜೆಂಟ್ಸು ಸಪ್ರೇಟು. ಇನ್ನು ಸ್ವಲ್ಪ ಮುಂದೆ ಹೋದರೆ ಈ ಥರ ಬ್ಯಾಗುಗಳು ಕೊಟ್ಟಿರ್ತಾರೆ. ನನಗೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ನನಗೂ ಗೊತ್ತಿಲ್ಲ ಅಲ್ವಾ, ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ರೀತಿ ಬ್ಯಾಗು ಚಪ್ಪಲಿ ನಾವೇ ಎತ್ಕೊಬೇಕು. ಅಲ್ಲೊಂದು ಟೋಕನ್ ಕೊಡ್ತಾರೆ. ಅಲ್ಲಿ ಸ್ಲಿಪ್ಪರ್ಗೆ ಇಡೋಕ್ಕೆ ಬ್ಯಾಗ್ ಎಲ್ಲ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಅದು ಯಾವುದು ಆಫೀಸ್ಗಳು ಎಲ್ಲ ಏನೇನು ಇದೆ ಅಲ್ಲಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸ್ಲಿಪ್ಪರ್ ಇಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ ಏನು ಈ ರೀತಿ ಇದೆ ಅಂತ. ನೋಡಿದ್ರೆ ಸ್ಲಿಪ್ಪರ್ ಇರೋ ಜಾಗ ಅಂತ ಗೊತ್ತಾಯ್ತು. ನಾವೇ ಎತ್ಕೊಬೇಕು. ಟೋಕನ್ ಕೊಡ್ತಾರಲ್ವ, ನಾವೇ ಆ ಬ್ಯಾಗಲ್ಲಿ ಸ್ಲಿಪ್ಪರ್ ಎಲ್ಲ ಇಟ್ಟು ಅವ್ರು ಕೊಡಬೇಕು. ಅವ್ರು ಇನ್ನೊಂದು ಕೊಡ್ತಾರೆ. ಇಲ್ಲಿ ಕಾಲು ತೊಳೆಯೋಕ್ಕೆ ನೀರಿಟ್ಟಿದ್ದಾರೆ. ನಾವು ಕಾಲು ವಾಶ್ ಮಾಡಿಕೊಂಡು ಅಲ್ಲಿ ಮತ್ತೆ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ನೋವು ಮೆಟ್ರೋ ಜೈತೆ ಬಗ್ಮಾ ಬುರ್ರ ಬಗ್ ತಿತ್ತ ಓರ್ ತಿಸ್ಲ ಅಂದರೆ ನಾವು ಡೈರೆಕ್ಟಾಗಿ ಹಿಂಗೆ ಹೋಗಿದ್ದು ಅವಾಗ ತನಿಷ್ ಬಸ್ರಿದ್ದಾಗ. ಅವಾಗ ಇಷ್ಟು ಮಾಡಿರಲಿಲ್ಲಮ್ಮ. ಹಿಂಗೆ ಹಿಂದರೆ ಸಾಲ चल 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 ಖುಷಿ ನೋಡು ಅವಳಿಗೆ. ಚಲ್ ಚಲ್ ಬಿಗಿ ಅಮುಲು. ಇಲ್ಲಿ ಫೋಟೋ ಎಲ್ಲ ಹಿಡ್ಕೊಬೋದು. ಒಳಗಡೆ ಫೋಟೋ ಅಲೌಡ್ ಇಲ್ಲ, ವೀಡಿಯೋನೂ ಅಲೌಡ್ ಇಲ್ಲ ಅಂತ ಹೇಳಿದರು. ಆದ್ದರಿಂದ ನಾವಿಲ್ಲಿ ಫೋಟೋ ಎಲ್ಲ ಹಿಡ್ಕೊಂಡು ವೀಡಿಯೋ ಎಲ್ಲ ಹಿಡ್ಕೊಂಡು ಹಂಗೆ ಹೋಗ್ತಾಯಿದ್ರಿ ದರ್ಶನ ಪಡೆಯೋಕ್ಕೆ. ಅಲ್ಲಿ ಕೂತ್ಕೊಂಡಿರ್ತಾರೆ. ಜಪ ಮಾಡ್ಕೊಂಡು ಹೋಗೋಕ್ಕೆ ಸಪ್ರೇಟಾಗಿ ಕಳಿಸ್ತಾರೆ. ಪಕ್ಕದಲ್ಲಿ ಕೂಡ
ನಾರ್ಮಲ್ದು ದರ್ಶನಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಜಪ ಮಾಡಿಕೊಂಡೆ ಹೋಗೋಣ, ಯಾವಾಗೋ ಒಂದು ಸರಿ ಬಂದಿದ್ದು ಅಂದ್ಬಿಟ್ಟು ಅಲ್ಲಲ್ಲಿ ಟೈಲ್ಸ್ ಇಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಂಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ರಾಮ್ ರಾಮ್ ಹರೇ ಹರೇ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾಯಿರ್ತಾರೆ. ನಾವು ಕೂಡ ಮನಸಲ್ಲಿ ಏನು ಬೇಡ್ಕೊಂಡಿರ್ತೀರೋ ಅದನ್ನು ಬೇಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ತೋರಿಸೋದಲ್ಲ, ಇಲ್ಲಿಂದ ಹೋಗ್ಬೋದು. ಸುಮಾರು ಜನ ಬಂದಿದ್ದರು. ಆದರೆ ಇವತ್ತು ಶುಕ್ರವಾರ ಆಗಿದ್ದ ಕಾರಣ ಅಷ್ಟೊಂದು ಜನ ಇರಲಿಲ್ಲ. ಯಾವಾಗೂ ರಶ್ ಇರ್ತಾರೆ ಅನ್ನೋ ಗೊತ್ತಿಲ್ಲ. ನಾವು ಹೋಗೋ ದಿನ ಅಷ್ಟೊಂದೇನು ರಶ್ ಇರಲಿಲ್ಲ. ನೋಡಿ ಈ ರೀತಿ ಎಲ್ಲ ಜಪ ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಮೇಲ್ಗಂಟ ಅದೇ ರೀತಿ ಹೋಗಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಸ್ಟೆಪ್ ಹತ್ರ ನೋಡಿ ಈ ರೀತಿ ಇರುತ್ತೆ. ನಾವು ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಅಕ್ಕ, ನನ್ನ ಮಗನೂ ಎಲ್ಲ ನಾವು ಒಟ್ಟಿಗೆ ಹೋಗ್ತಾಯಿದ್ರಿ. ಹರೇ ರಾಮ ಹರೇ ರಾಮ ಹರೇ ಕೃಷ್ಣ 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 ಹರೇ ರಾಮ 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 ಹರೇ எப்படி ಸಿಂಗಲ್ ಅಂತ That's what I'm looking at everything. ಅವ್ರಿಗೂ ಬಂದಿದೆ ವಿಡಿಯೋನೇ ಆಯ್ತಲ್ಲ. ಇದಾಗಿನ ಕಾಲದಲ್ಲಿ ಯಾವ ರೀತಿ ಇದೆ ಅಂತ ಕೆತ್ತನೆ ಮಾಡಿರೋದು, ದೇವಸ್ಥಾನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅದೆಲ್ಲ ಇಲ್ಲಿ ಪಿಕ್ಚರ್ ತೋರಿಸ್ತಾ ಇದ್ದಾರೆ. ಇಸ್ಕಾನಿಂದ ಸರ್ಕಾರಿ ಸ್ಕೂಲ್ಗೆಲ್ಲ ಊಟ ಕೊಡ್ತಾರಲ್ವ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು. ಅದರಿಂದ ನಾನು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಕ್ಲೀನಾಗಿನೂ ಊಟ ಎಲ್ಲ ಮಾಡ್ತಾರೆ ನೋಡಿ, ಯಾವ ರೀತಿ ಮಾಡ್ತಾರೆ ಅಂತ ಇಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಜೀನ್ಸ್ ಎಲ್ಲ ಅಲೋಡ್ ಇಲ್ಲ, ಸೀರೆ ಡ್ರೆಸ್ಸು ಮಾತ್ರ ಅಲೋಡ್ ಇದೆ. ಯಾರಾದರೂ ಗೊತ್ತಿಲ್ಲ ಅಂದರೆ ಜೀನ್ಸ್ ಹಾಕ್ಕೊಂಡು ಬರಬೇಡಿ ಪ್ಲೀಸ್, ದಯವಿಟ್ಟು. ದೇವಸ್ಥಾನಕ್ಕೆ ಇಲ್ಲಿ ಅಲೋಡ್ ಇಲ್ಲ. ದರ್ಶನ ಎಲ್ಲ ಆಯಿತು, ಅಲ್ಲಿ ಅಲೋಡ್ ಇರಲಿಲ್ಲ. ಹಾಗೆ ನೋಡಿದ್ರಿ, ತುಂಬ ಚೆನ್ನಾಗಿತ್ತು. 2 ಕಣ್ಣು ಸಾಲದು ಆ ರೀತಿ ಕೃಷ್ಣಗೆ ರಾಧಾಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಅದನ್ನು ನೋಡಿಕೊಂಡು ಇಲ್ಲಿ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ರಿ. ಇಲ್ಲೂ ಕೂಡ ವಯಸ್ಸಾಗಿರೋರು, ಯಾರಾದರೂ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋರಿಗೆ ಮೇಲೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇಟ್ಟಿದ್ದಾರೆ. ಕೆಳಗಡೆನೂ ಕೂತ್ಕೊಬೋದು. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆರಾಮಾಗಿ ಯಾರು ಬೇಕಾದರೂ ವಯಸ್ಸಾಗಿರೋರು ಕೂಡ ಹೋಗ್ಬೋದು. ಏನು ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ಇಲ್ಲಿ ಕ್ಯೂವಾಗಿ ಸಾಲಾಗಿ ನಿಂತ್ಕೊಂಡು ಹೋಗ್ಬಿಟ್ಟು ಪ್ರಸಾದನ ತಿಂದ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಬಂದಿದ್ರಲ್ವ, ಅದರಿಂದ ಸರ್ವ
जा कुछ जा तिसकी जा ಈಗ ಪ್ರಸಾದ ಎಲ್ಲ ತಿಂದಿದ್ದಾಯಿತು. ಏನಾದರೂ ಈಸ್ಕೊಡು ಮಮ್ಮಿ ಅಂತ ಹೇಳಿದ್ನ. ಒಂದು 30 ರೂಪೀಸು ಐಸ್ ಕ್ರೀಮ್ ಈಸ್ಕೊಟ್ರಿ. ಮೂವರೂ ಶೇರ್ ಮಾಡಿಕೊಂಡು ನನ್ನ ಮಗಳು ಬಿಡಲಿಲ್ಲ, ಅವಳು ಕೂಡ ತಿನ್ನಬೇಕು ಅಂತ ಆಟ ಮಾಡಿದ್ಲು. ಅವಳಿಗೂ ಸ್ವಲ್ಪ ತಿನ್ಸಿದ್ರಿ. ತಿನ್ಸಿದಾದ್ಮೇಲೆ ಇಲ್ಲಿ ಹತ್ರನೇ ನೀರು ಕಾಣಿಸ್ತಲ್ವ, ಅದು ನೋಡ್ಕೊಂಡಿದ್ದಾಳೆ ನನ್ನ ಮಗಳು, ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು. ಅವಳು ಫಸ್ಟ್ ಟೈಮ್ ಅಲ್ವಾ ನೋಡ್ತಿರೋದು, ಅದರಿಂದ ಹೊರಗಡೆ ಕರ್ಕೊಂಡ್ಬಂದರೆ ಮಕ್ಕಳು ತುಂಬ ಖುಷಿಯಾಗಿಬಿಡ್ತಾರೆ. ನೋಡಿ ನೋಡಿಕೊಂಡೇ ಇದ್ಬಿಟ್ಲು. ಈಗ ಆಯಿತು ತಗೊಂಬಂದು ಅದಕ್ಕೂ ಸಪ್ರೇಟು ಟೋಕನ್ ತೊಗೊಂಡು ಐಸ್ ಕ್ರೀಮ್ ಮಾತ್ರ ತಿಂದುಬಿಟ್ಟು ಹೋಗೋಣ ಮನೆಗೆ ಅಂದ್ಬಿಟ್ಟು ಈಗ ಹೋಗ್ತಾಯಿದ್ದೀವಿ. ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಮತ್ತೆ ವೈಟ್ಫೀಲ್ಡ್ಗೆ ಬರ್ತಾಯಿದ್ದೀರಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಆರಾಮಾಗಿ. ಶುಕ್ರವಾರ ಆಗಿದ್ದ ಕಾರಣ ಅಷ್ಟೊಂದು ರಶ್ ಏನಿರಲಿಲ್ಲ, ನೋಡೋಕ್ಕೆ 2 ಕಣ್ಣು ಸಾಲದು. ಈಗ ಬಂದಿದ್ದೀರಿ ಮನೆಗೆ. ಇಷ್ಟೊತ್ತಾಯಿತು ಬರೋಷ್ಟರಲ್ಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಯಾರಾದರೂ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಹೋಗಿ ಆರಾಮಾಗಿ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ನೋಡ್ಕೊಂಬರ್ಬೋದು. ನಾನು ಒಳ್ಳೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಎಲ್ಲಾದರೂ ಹೊರಗಡೆ ಹೋದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.